ರಾಜಕೀಯ ಬೇಡ ಸರಿ. ಅಧ್ಯಕ್ಷರೇ, 3 ವರ್ಷ ತನಕ ರಾಜ್ಯದ ಸಭಾಧ್ಯಕ್ಷನಾಗಿ ತನ್ನ ಕೆಲಸ ನಿರ್ವಹಿಸಿ ಇದೀಗ ಸರ್ವರ ಆ ಒಂದು ವಿಶೇಷವಾದ ಪ್ರಾರ್ಥನೆ ಮತ್ತು ಆಶೀರ್ವಾದ ಮುಖಾಂತರ ಕರ್ನಾಟಕ ಸಚಿವರಾಗಿ ಇವತ್ತು ಮಂಗಳೂರಿಗೆ ಪ್ರಥಮವಾಗಿ ಭೇಟಿಯಾದ ಸಂದರ್ಭದಲ್ಲಿ ಇವತ್ತು ನಾವು ಪ್ರಥಮವಾಗಿ ನಮ್ಮ ಇತಿಹಾಸ ಪ್ರಸಿದ್ಧ ಪವಿತ್ರವಾದ ಸೈಯದ್ ಮದನಿ ದರ್ಗಾ, ಉಲ್ಲಾಳ ಸೈಂಟ್ ಸಮಿತ್ ಚರ್ಚ್ ಮತ್ತು ಇತಿಹಾಸ ಪ್ರಸಿದ್ಧ ಪವಿತ್ರವಾಗಿರುವಂತಹ ಶ್ರೀ ಗೋಕರ್ಣೇಶ್ವರ ದೇವಸ್ಥಾನಕ್ಕೆ ಬಂದು ಬಹುಶಃ ನಾವೆಲ್ಲರೂ ಪ್ರಾರ್ಥನೆ ಸಲ್ಲಿಸಿ ಸರ್ವರ ಆಶೀರ್ವಾದ ಪಡೆದುಕೊಂಡು ಒಂದು ಅತ್ಯಂತ ಸೌಹಾರ್ದತೆಯ ಮತ್ತು ನೆಮ್ಮದಿಯ ಅಭಿವೃದ್ಧಿಯ ಮತ್ತು ಒಗ್ಗಟ್ಟಿನ ಊರಿಗಾಗಿ ನಾವೆಲ್ಲ ಪ್ರಾರ್ಥಿಸಿದ್ದೇವೆ. ಇವತ್ತು ಏನು ಜನಸಾಮಾನ್ಯರ ಆಶೀರ್ವಾದ ಮುಖಾಂತರ ಆರೋಗ್ಯ ಖಾತೆ ಇವತ್ತು ಸಿಕ್ಕಿದೆ, ಅದನ್ನು ಇಂದಿನ ನಮ್ಮ ಸಚಿವರ ಉತ್ತಮವಾದೆಲ್ಲ ಕೆಲಸಗಳನ್ನು ಇನ್ನಷ್ಟು ಮುಂದಕ್ಕೆ ಉತ್ತಮವಾಗಿ ತೆಗೆದುಕೊಂಡು ಹೋಗಿ ಸಮಾಜದ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಜನರ ಆರೋಗ್ಯ ಸಂಬಂಧಪಟ್ಟಾಗಿ ತನ್ನ ಸೇವೆಯನ್ನು ಮಾಡಲಿಕ್ಕೆ ನಾನು ನನ್ನ ಕೆಲಸ ಪ್ರಾರಂಭ ಮಾಡಿದ್ದೇನೆ. ಅದಕ್ಕೆಲ್ಲ ಸಾಕು ನನಗೆ ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಮತ್ತು ಸರ್ವರಿಗೂ ಕೂಡ ನನ್ನ ಕಥೆ ನಾನು ಇವತ್ತು ಸಲ್ಲಿಸ್ತೇನೆ. ನನ್ನ ಕೆಲಸ ಜಾಸ್ತಿ ಆಗ್ಬೋದು, ಕೆಲಸ ಕಡಿಮೆ ಆಗ್ಬೋದು, ಒಂದು ಮಾತೊಂದು ಸ್ಪಷ್ಟ, ನಾನು ಯಾವುದೇ ಕೆಲಸ ಇರಲಿ ಮಾತಿರಲಿ ಅದು ನಮ್ಮ ಜಿಲ್ಲೆಯ ನಮ್ಮ ಕ್ಷೇತ್ರದ ಜನಸಾಮಾನ್ಯ ತಲೆ ಎತ್ತಿ ಹೋಗುವಂಥ ಕೆಲಸ ಅಲ್ಲದೆ ತಲೆ ತಗ್ಗಿಸುವಂಥ ಕೆಲಸ ಯಾವುದು ನಾವು ಮಾಡೋದಿಲ್ಲ ಅಂತ ಹೇಳಲಿಕ್ಕೆ ನಾನು ನಿರ್ವಹಿಸಿ ಎಲ್ಲರ ಆಶೀರ್ವಾದ ನಾನು ಇವತ್ತು ಕೇಳಿಕೊಳ್ತೇನೆ. ಎಲ್ಲ ಕಡೆ ಅವರವರಿಗೆ ನಿಗದಿತ ಸಮಯದಿಂದ ವೈದ್ಯರು ಅವರವರ ಆಸ್ಪತ್ರೆಗಳು ಇರಬೇಕು, ಅದು ಜವಾಬ್ದಾರಿ. ಮತ್ತು ಇದು ನನ್ನ ಒಬ್ಬನ ಜವಾಬ್ದಾರಿ ಮಾತ್ರ ಅಲ್ಲ, ಲೀಡರ್ಗೆ ಭೇಟಿ ಕೊಡೋದು ನೋಡೋದು. ತಲೆಮಾಡ ಜಿಲ್ಲಾ ನಮ್ಮ ಡಿಸ್ಟ್ರಿಕ್ಟ್ ಅಧಿಕಾರಿ ಹೆಲ್ತ್ ಆಫೀಸರ್ ಇದ್ದಾರೆ, ತಾಲೂಕು ಹೆಲ್ತ್ ಆಫೀಸರ್, ಅವರ ಜವಾಬ್ದಾರಿ ಕೊಡಿದೆ. ಅವರು ಕೂಡ ಇವತ್ತು ಆಗಿಂದಾಗೆ ಇನ್ಸ್ಪೆಕ್ಷನ್ ಮಾಡಬೇಕಂತ ನಾನು ಸೂಚಿಸಿದ್ದೇನೆ. ಇಲ್ಲ ಅದು ಆಸ್ಪತ್ರೆ ಇನ್ನೂ ಕೂಡ ನಾನು ಹೋಗಲಿಲ್ಲ, ಯಾಕೆಂದರೆ ಅದು 2 ದಿವಸ ಆದಷ್ಟೇ ಪ್ರಿಲಿಮಿನರಿ ಮೀಟಿಂಗ್ ಮಾಡಿದ್ದೇನೆ. ಫಸ್ಟ್ ನಾನು ಜನರಿಗೆ ಏನು ಸೇವೆ ಕೊಡಬೇಕು ಅದು ನನ್ನ ಮೊದಲ ಆದ್ಯತೆ, ಅದನ್ನು ಸರಿಪಡಿಸೋದು ಆಡಳಿತ ಮಾಡೋ ಸಂಬಂಧಪಟ್ಟ ವಿಚಾರ ನಾನು ಮತ್ತೆ ನೋಡುವಂಥ. ಈಗ ಇಲ್ಲಿ ಇಡೀ ರಾಜ್ಯದಲ್ಲಿ ಆ ಥರದ ಏನಾದರೂ ಯೋಜನೆ ಮಾಡ್ತೀವಿ ನೋಡಿ, ಎಲ್ಲಿ ಎಲ್ಲ ಸರ್ಕಾರಿ ವೈದ್ಯರು ಮತ್ತು ಡಾಕ್ಟರ್ಗಳು ಮತ್ತು ಸಿಬ್ಬಂದಿ ವರ್ಗದವರು ಇದ್ದಾರೆ ಅಲ್ಲಿ ಯಾವುದನ್ನು ಕೂಡ ಯಾರಿಗೆ ವಹಿಸುವಂಥ ವಿಚಾರ ಇಲ್ಲ. ಎಲ್ಲಿಯಾದರೂ ಕೆಲವೊಂದು ಕಡೆ ಅಲ್ಲಿ ಉತ್ತಮವಾದ ಬಿಲ್ಡಿಂಗ್ ಇದೆ, ಇನ್ಫ್ರಾಸ್ಟ್ರಕ್ಚರ್ ಇದೆ, ಕೆಲವೊಂದು ಡಾಕ್ಟರ್ ಮಾತ್ರ ಇದ್ದಾರೆ, ಕೆಲವೊಂದು ಇರುವುದಿಲ್ಲ. ಆಗ ನಾವು ಅವರ ಸಹಕಾರ ತಗೊಳ್ಳೋದು ಮಾತ್ರ. ಅದು ಆಡಳಿತ ವ್ಯವಸ್ಥೆ ನಮ್ಮ ಇದ್ದಂಥ ವೈದ್ಯರಿಗೆ ಹೆಚ್ಚುವರಿಯಾಗಿ ಕೊಡುವಂಥದ್ದು. ಒಂದು ಮದರ್ ಆ್ಯಂಡ್ ಚೈಲ್ಡ್ ಆಸ್ಪತ್ರೆಯಲ್ಲಿ ಮಕ್ಕಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಕಡ್ಡಾಯವಾಗಿ 3 ಜನ ಬೇಕೇ ಬೇಕು. ಒಂದು ಮಕ್ಕಳ ವೈದ್ಯರು ಬೇಕು, ತಜ್ಞರು ಬೇಕು, ಪೀಡಿಯಾಟ್ರಿಷಿಯನ್ ಬೇಕು, ಇನ್ನೊಂದು ಹೆರಿಗೆ ತಜ್ಞರು ಬೇಕು, ಗೈನಕಾಲಜಿಸ್ಟ್ ಬೇಕು, ಇನ್ನೊಂದು NSCC ಬೇಕು. ಈ 3 ಜನ